ಮೋಸಕ್ಕೆ ಬಲಿಯಾಗಬಾರದು. ಪರೀಕ್ಷೆ ಮುಗಿಸಿಕೊಂಡು ಊರಿಗೆ ಬರುತ್ತಿದ್ದಂತೆಯೇ ಅಮ್ಮ ಮುಂದಿನ ಪಟ್ಟಿ ಸಿದ್ಧ ಮಾಡಿಟ್ಟಿದ್ದಳು. ಪ್ರತಿ ತಿಂಗಳು ಕಟ್ಟಬೇಕಾದ ಅಪ್ಪನ ಸಾಲ, ಬರುವ ಸಂಬಳ, ಮನೆ ಖರ್ಚಿನ ಹಣ ಒಟ್ಟಿಗೆ ಸೇರಿಸಿದರೆ ಪ್ರತಿ ತಿಂಗಳು ₹1,000 ಕೊರತೆ. ಅದಕ್ಕಾಗಿ ಅಮ್ಮ ಪುಣ್ಯವಂತನಿಗೆ, ಇದೊಂದು ವರ್ಷ ಓದುವುದನ್ನು ಬಿಟ್ಟು ಎಲ್ಲಾದರೂ ಕೆಲಸಕ್ಕೆ ಸೇರಿದರೆ ಆ ₹1,000 ನೀನು ಕೊಡಬಹುದು. 1 ವರ್ಷದೊಳಗೆ ಸಾಲ ತೀರುತ್ತದೆ. ಅದರ ಮುಂದಿನ ವರ್ಷದಿಂದ ನಿನ್ನನ್ನು ಚೆನ್ನಾಗಿ ಓದಿಸುತ್ತೇನೆ ಎಂದಳು. ಅದಕ್ಕೆ ಪುಣ್ಯವಂತ, 2 ತಿಂಗಳಲ್ಲಿ ನಾನು ದುಡಿದು ಹಣ ಕೊಟ್ಟರೆ ಈ ವರ್ಷವೇ ಓದಿಸುತ್ತೀಯಾ ಎಂದು ಮುಗ್ಧನಂತೆ ಅಮ್ಮನನ್ನು ಕೇಳಿದ. ನೋಡೋಣ, ಮೊದಲು ದುಡಿ ಎಂದಳು ಅಮ್ಮ. ರಾಜಧಾನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡರೆ ಕೆಲಸ ಮಾಡುತ್ತಲೇ ಓದಲು ಅವಕಾಶವಿರುತ್ತದೆ ಎಂದು ಯಾರೋ ಹೇಳಿದರು. ಪುಣ್ಯವಂತ ತಡ ಮಾಡಲಿಲ್ಲ. ರಾಜಧಾನಿಗೆ ಹೊರಡಲು ಸಿದ್ಧನಾಗುತ್ತಿದ್ದಂತೆಯೇ ಗೆಳೆಯನೊಬ್ಬ ಜೊತೆಯಾದ. ಇಬ್ಬರೂ ರಾಜಧಾನಿಯ ಬಸ್ ನಿಲ್ದಾಣದಲ್ಲಿ ಇಳಿದರು. ಇವರ ಬಳಿ ಯಾವ ವಿಳಾಸವೂ ಇರಲಿಲ್ಲ, ಅನುಭವವೂ ಇರಲಿಲ್ಲ. ರಸ್ತೆಗಳಲ್ಲಿದ್ದ ಹೋಟೆಲ್, ಲಾಡ್ಜುಗಳಲ್ಲಿ ಕೆಲಸ ಇದೆಯಾ ಎಂದು ವಿಚಾರಿಸಲು ಆರಂಭಿಸಿದರು. ಎಲ್ಲಿಯೂ ಕೆಲಸ ಸಿಕ್ಕಲಿಲ್ಲ. ಅಷ್ಟರಲ್ಲಿ ಅಪರಿಚಿತನೊಬ್ಬ, ನಿಮ್ಮದು ಯಾವ ಊರು ಎಂದ. ಇವರು ಹೆಸರು ಹೇಳುತ್ತಿದ್ದಂತೆಯೇ, ಅದಕ್ಕೆ ನಿಮ್ಮನ್ನು ನೋಡಿದ ತಕ್ಷಣ ನೀವು ನಮ್ಮ ಊರಿನ ಕಡೆಯವರೇ ಅನ್ನಿಸಿತು. ಕೆಲಸ ಬೇಕಾಗಿತ್ತಾ ಎಂದ. ಮರಳುಭೂಮಿಯಲ್ಲಿ ಒಯಸಿಸ್ ದೊರೆಯಿತು ಎಂಬಂತೆ ಇಬ್ಬರೂ ತಲೆಯಾಡಿಸಿದರು. ಪುಣ್ಯವಂತ ತಾನು ಕೆಲಸ ಮಾಡುತ್ತಲೇ ಓದಬೇಕು. ಅಂತಹ ಕೆಲಸಕ್ಕೆ ಸೇರಿಸಿ ಎಂದ. ಆ ಅಪರಿಚಿತನಿಗೆ ಕರುಣೆ ಉಕ್ಕಿ ಬಂತು. ಆತ ಉಕ್ಕಿ ಹರಿಸಿದ ಕರುಣೆಯಿಂದ ಪುಣ್ಯವಂತನಿಗೆ ದೇವರೇ ಪ್ರತ್ಯಕ್ಷವಾದಂತಾಯಿತು. ಆತ ನಿಮ್ಮನ್ನು ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿಸುತ್ತೇನೆಂದು ಯಾವುದೋ ಬಸ್ಸು ಹತ್ತಿಸಿದ. ಮುಂದೆ ಒಂದೆಡೆ ಇಳಿದರು. ಅಪರಿಚಿತ ಇವರನ್ನು ರಸ್ತೆಯಲ್ಲಿಯೇ ನಿಲ್ಲಿಸಿ, ನಾನು ಒಳಹೋಗಿ ಮ್ಯಾನೇಜರ್ ಬಳಿ ಮಾತನಾಡಿಕೊಂಡು ಬರುತ್ತೇನೆ ಎಂದು ಒಂದು ಮನೆಯ ಗೇಟ್ ತೆಗೆದುಕೊಂಡು ಒಳಹೋದ. ಸ್ವಲ್ಪ ಹೊತ್ತಿನಲ್ಲಿ ಹೊರಬಂದ ಆತ ಕೆಲಸಕ್ಕೆ ಬರಲು ಹೇಳಿದ್ದಾರೆ. ಆದರೆ ಫ್ಯಾಕ್ಟರಿ ಯೂನಿಫಾರ್ಮ್ ಹಾಕಿಕೊಂಡು ಹೋಗಬೇಕು ಎಂದ. ಅದಕ್ಕೆ 2,000 ಹಣ ಕೊಟ್ಟರೆ ಈಗಲೇ ತಂದು ಬಿಡುತ್ತೇನೆ ಎಂದ. ಇವರ ಬಳಿ ಅಷ್ಟೊಂದು ಹಣ ಇರಲಿಲ್ಲ. ಅಪರಿಚಿತನು ತನ್ನ ಬಳಿ ಸ್ವಲ್ಪವೇ ಹಣ ಇದೆ ಎಂದು ಗೋಳಾಡಿದ. ತಮ್ಮಲ್ಲಿದ್ದ ಹಣ, ವಾಚು ಎಲ್ಲವನ್ನೂ ಅಪರಿಚಿತನ ಕೈಗಿಟ್ಟು, ಇದನ್ನೆಲ್ಲ ಇಟ್ಟುಕೊಂಡು ನಮ್ಮನ್ನು ಕೆಲಸಕ್ಕೆ ಸೇರಿಸಿ ಬಿಡುವು ಎಂದರು. ಆತ, ಇಲ್ಲಿಯೇ ಇರಿ, ನಿಮ್ಮ ಫ್ಯಾಕ್ಟರಿ ಯೂನಿಫಾರ್ಮ್ ತಂದು ಬಿಡುತ್ತೇನೆ ಎಂದು ಹೇಳಿ ನಾಪತ್ತೆಯಾದ. ಮೋಸ ಹೋಗಿರುವುದು ತಿಳಿಯುವುದರೊಳಗೆ ರಾತ್ರಿಯಾಗಿತ್ತು. ಪುಣ್ಯವಂತನಿಗೆ ತಾನು ಮೋಸ ಹೋಗಿದ್ದೇನೆ ಎಂಬುದಕ್ಕಿಂತ ನಾನು ಓದುವುದು ಹಾಳಾಗುತ್ತದೆ ಎಂದು ದುಃಖ ಉಮ್ಮಳಿಸಿ ಬಂದು ಜೋರಾಗಿ ಅಳಲಾರಂಭಿಸಿದ. ಇವರು ಅಳುವುದನ್ನು ನೋಡಿ ಸುತ್ತಲೂ ಜನ ಸೇರಿದರು. ಯಾರೋ ಒಬ್ಬರು, ನಾನು ನಿಮ್ಮನ್ನು ಕೆಲಸಕ್ಕೆ ಸೇರಿಸುತ್ತೇನೆ ಎಂದು ಹೋಟೆಲ್ಗೆ ಕರೆದೊಯ್ದರು. ರಾತ್ರಿ ಹೋಟೆಲ್ನಲ್ಲಿಯೇ ಹೋಗಿ ಮಲಗಿದರು. ಬೆಳಿಗ್ಗೆ ಎದ್ದು ಪುಣ್ಯವಂತ ಸಪ್ಲೈ ಮಾಡುವ ಕೆಲಸ ಆರಂಭಿಸಿದ. 10 ಗಂಟೆಗೆ ತಿಂಡಿ ತಿನ್ನಲು ಬಿಟ್ಟರು. ಆಗ ಸಾಹುಕಾರ, ಸರಿಯಾಗಿ ಕೆಲಸ ಮಾಡಿಕೊಂಡು ಹೋಗಿ, ನಿಮ್ಮ ದುಡ್ಡು ಮುಟ್ಟುವವರೆಗೆ ಹೊರಗೆ ಎಲ್ಲಿಯೂ ಹೋಗುವಂತಿಲ್ಲ ಎಂದ. ಯಾವ ದುಡ್ಡು ಎಂದ ಪುಣ್ಯವಂತ. ರಾತ್ರಿ ನಿಮ್ಮನ್ನು ಕೆಲಸಕ್ಕೆ ಸೇರಿಸಿದ ನಿಮ್ಮ ಅಣ್ಣ ನಿಮ್ಮ 3 ತಿಂಗಳ ಸಂಬಳ ತೆಗೆದುಕೊಂಡು ಹೋಗಿದ್ದಾನೆ ಎಂದ ಸಾಹುಕಾರ. ಪುಣ್ಯವಂತನಿಗೆ ಭೂಮಿಯೇ ಬಾಯ್ದಿಟ್ಟಂತಾಯಿತು. ತಿಂಡಿ ತಿನ್ನಲು ಮನಸ್ಸು ಒಪ್ಪಲಿಲ್ಲ. ಪುಣ್ಯವಂತ 2 ತಿಂಗಳು ದುಡಿದು ಹಣ ಸಂಪಾದಿಸುವುದಿರಲಿ, ಆ ಹೋಟೆಲ್ನಿಂದ ತಪ್ಪಿಸಿಕೊಂಡು ಬಂದಿದ್ದೇ ಒಂದು ಸಾಹಸವಾಗಿತ್ತು. ಊರಿಗೆ ಬಂದು ಅಮ್ಮನಿಗೆ ನಡೆದ ಕತೆ ಹೇಳಿದ. ತಾನು ಪಾಸಾಗಿರುವ ವಿಷಯವನ್ನು ಖುಷಿಯಿಂದಲೇ ಹೇಳಿಕೊಂಡ. ಅಮ್ಮನದು ಒಂದೇ ಮಾತು, ಆಗಿರುವುದನ್ನು ಮರೆತು ಬಿಡು. ಈ ವರ್ಷ ಎಲ್ಲಾದರೂ ಕೆಲಸ ಮಾಡು. ಮುಂದಿನ ವರ್ಷ ಓದಿಸುತ್ತೇನೆ. ಆದರೆ ಪುಣ್ಯವಂತನ ತಾಳ್ಮೆ ನಿದ್ರೆ ಮಾಡುತ್ತಿತ್ತು. ಬಲಿಯಾಗುವ ಕುರಿಗಳು ಇರುವವರೆಗೆ ಬಲಿ ತೆಗೆದುಕೊಳ್ಳುವ ದೇವರು ಇರುತ್ತಾನೆ. 2 ದೋಣಿಯಲ್ಲಿ ಕಾಲಿಡಬಾರದು ಅನ್ನೂ ಒಪ್ಪಲಿಲ್ಲ. ಪುಣ್ಯವಂತ ಹಠ ಬಿಡಲಿಲ್ಲ. ತನ್ನ ಸಹಪಾಠಿಗಳೆಲ್ಲ ಮುಂದೆ ಹೋಗುತ್ತಾರೆ. ನಾನು ಈ ವರ್ಷ ಓದಲು ಹೋಗದಿದ್ದರೆ ಎಲ್ಲರೂ ನಾನು ಫೇಲಾಗಿದ್ದೇನೆ ಎಂದುಕೊಳ್ಳುತ್ತಾರೆ. ನಾನು ಓದಲು ಹೋಗಲೇಬೇಕು ಎಂದು ಹಠ ಮಾಡಿದ. ತಾನು ಈ ವರ್ಷ ಓದಲು ಸಾಧ್ಯವಿಲ್ಲ ಎಂದು ಸೋಲನ್ನು ಒಪ್ಪಿಕೊಳ್ಳಲು ಆತ ಸಿದ್ಧನಿರಲಿಲ್ಲ. ಅದಕ್ಕಾಗಿ ಏನೇನೋ ಯೋಚಿಸಿದ. ಸಂಬಂಧಿಗಳ ಮನೆಗೆ ಹೋಗಿ ಓದುವುದು ಎಂದು ತೀರ್ಮಾನಿಸಿದ. ಆಗ ನೆನಪಾದಳು ಅಕ್ಕ. ಗಂಡನ ಮನೆಯಲ್ಲಿದ್ದ ಅಕ್ಕನ ಮನೆಯಲ್ಲಿದ್ದು ಓದುವುದು ಎಂದು ತೀರ್ಮಾನಿಸಿದ. ಒಲ್ಲದ ಮನಸ್ಸಿನಿಂದ ಅಮ್ಮ ಹಣ ತುಂಬಲು ತನ್ನ ಓಲೆಗಳನ್ನು ಕೊಟ್ಟಳು. ಪುಣ್ಯವಂತ ಹಳೆಯ ಬಟ್ಟೆ, ಹೊಸ ಸರ್ಟಿಫಿಕೇಟ್ ಹಿಡಿದು ಅಕ್ಕನ ಊರು ಸೇರಿದ. ಮಾವ ಮೊದಲ 4 ದಿನ ಅಳಿಯನನ್ನು ಮುದ್ದಾಡಿದ. 5ನೇ ದಿನಕ್ಕೆ ಈತ ಊಟಕ್ಕೆ ಕುಳಿತಾಗ ಚುಚ್ಚು ಮಾತುಗಳನ್ನಾಡಲಾರಂಭಿಸಿದ. ನಾನು ಇಲ್ಲಿಗೆ ಬರಬಾರದಾಗಿತ್ತು ಎಂದು ಆಗ ಅನಿಸಿದರೂ ಅಮ್ಮನ ಇಚ್ಛೆಗೆ ವಿರುದ್ಧವಾಗಿ ಬಂದಿದ್ದರಿಂದ ಯಾರ ಬಳಿಯೂ ಹೇಳಿಕೊಳ್ಳುವಂತಿರಲಿಲ್ಲ. ಅಕ್ಕ ಮಾತ್ರ ತಮ್ಮನನ್ನು ಸಂತೈಸುತ್ತಿದ್ದಳು. ಅಕ್ಕನ ಪ್ರೀತಿಗೆ ಮಣಿದು ಅಲ್ಲಿಯೇ ಓದನ್ನು ಮುಂದುವರೆಸಿದ. ಸೋಲನ್ನು ಒಪ್ಪಿಕೊಳ್ಳಲಾರದೆ ಅಮ್ಮನ ಮಾತನ್ನು ಧಿಕ್ಕರಿಸಿ ಬಂದು ತಪ್ಪು ಮಾಡಿದೆ ಎಂದು ಅನಿಸತೊಡಗಿತು.
ಆದರೂ ದಿನದಿಂದ ದಿನಕ್ಕೆ ಚುಚ್ಚು ಮಾತುಗಳಿಗೆ ಬೇಸತ್ತ ಮನಸ್ಸು ಏಕೆ ಹೀಗೆ ಎಂದು ಯೋಚಿಸಲಾರಂಭಿಸಿತು. ನಾನು ಓದಿ ಮುಂದೆ ಏನೂ ಮಾಡಬೇಕು. ನೌಕರಿ ಮಾಡಬೇಕು. ನೌಕರಿ ಮಾಡಿದರೆ ಹಣ ಬರುತ್ತದೆ.